ಆದರೆ ಉರ್ದು ಬೇರೆ ದೇಶದ್ದು, ಆ ಭಾಷೆ ಬೇಕು ಇವರಿಗೆ. ಯಾಕೆಂದ್ರೆ ವೋಟ್, ಶಿಕ್ಷಣದಲ್ಲೂ ವೋಟ್ ಪಾಲಿಟಿಕ್ಸ್ ಮಾಡುವಂಥ ಈ ಕೆಲಸಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗಿರುವಂಥದ್ದು ತಪ್ಪು. ಇದು ಮಾಡಂಗಿದ್ರೆ ಇವರು ಏನನ ಮಾಡ್ಕೊಂಡ್ಲಿ ಶಾಲೆ ಪ್ರಾರಂಭ ಮಾಡ್ಬೋದಾಗಿತ್ತು. ಈಗ ಮಾಡೋದ್ರಿಂದ ಯಾರ್ಯಾರು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂತ ಇರ್ತದೆ, ಸ್ಕೋರ್ ಮಾಡೋಕ್ಕೆ ಮಾರ್ಕ್ಸನ್ನು ಜಾಸ್ತಿ ತಗೊಳ್ಳೋವಂಥದ್ದಕ್ಕೆ ವಿದ್ಯಾರ್ಥಿಗಳು ಯಾರಿದ್ರು ಅವ್ರಿಗೆಲ್ಲ ಅನ್ಯಾಯ ಆಗಿದೆ. ಮತ್ತು ಯಾರು ಇದರಲ್ಲಿ ಓದಿ, ಯಾಕಂದರೆ 6 ಸಬ್ಜೆಕ್ಟು, ಇದೊಂದು 7, ಅದ್ರದ್ದು ಕಟ್ ಮಾಡಿ ಇದನ್ನು ಓದಿರ್ತಾರೆ ಅವರು. ಬೇರೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡಿ, ಇಂಗ್ಲೀಷು ಇವೆಲ್ಲವನ್ನ ಕಟ್ ಮಾಡಿ ಆ ಸಮಯದಲ್ಲಿ ಹಿಂದಿನ ಕೂಡ ಓದಿರ್ತಾರೆ ಅವರು. ಆ ಸಮಯಕ್ಕೆ ಹಂಗಾರೆ ಬೆಲೆ ಇಲ್ವೇನು? ಇಷ್ಟು ದಿನ, ಇಷ್ಟು ವರ್ಷ, 1 ವರ್ಷಗಳ ಕಾಲ 365 ದಿನ ಓದಿದಂಥ ಆ ಸಮಯಕ್ಕೆ ಬೆಲೆ ಇಲ್ವಾ ಹಂಗಾರೆ ವಿದ್ಯಾರ್ಥಿಗಳಿಗೆ? ಇದೊಂಥರ ಸರ್ಕಾರದ ಒಂಥರ ಹೇಡಿತನ ಅಂತ ಅನಿಸ್ತೈತೆ. ಮಹಾತ್ಮ ಗಾಂಧೀಜಿಗೆ ಹಾಗಾದ್ರೆ ಗೌರವ ಏನು ಕೊಡ್ತೀರಾ ನೀವು? ಎಲ್ಲದಕ್ಕೂ ಮಹಾತ್ಮ ಗಾಂಧೀಜಿ ನರೇಗಾದಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದ ತಕ್ಷಣ ಬಾಯ್ ಬಡ್ಕೊಂಡ್ರಲ್ಲ, ಏನೋ ಆಗೋಗ್ಬಿಟ್ಟಿದೆ ಅನಾಹುತ ಅಂತ ಬಾಯ್ ಬಡ್ಕೊಂಡ್ರೆ ಇಡೀ ದೇಶದಲ್ಲಿ. ಈಗ ಯಾಕೆ ಬಾಯ್ ಬಡ್ಕೊಳಲ್ಲ? ಮಹಾತ್ಮ ಗಾಂಧಿನೇ ಅದರ ಅಧ್ಯಕ್ಷರು, ಹಿಂದಿ ಪ್ರಚಾರ ಸಮಿತಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ 30 ವರ್ಷ. ಈಗ ಯಾಕಪ್ಪ ಬಾಯ್ ಬಡ್ಕೊಳಲ್ಲ? ಬಡ್ಕೊಳ್ರಿ ಒಂದಷ್ಟು. ನಿಮ್ಮ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗ್ತೈತೆ. ಯಾರು ಪ್ರಾರಂಭ ಮಾಡಿದ್ರು ಹಿಂದಿನ ಅವ್ರು ಮರ್ತ್ಬಿಟ್ರಿ. ನಮ್ಮ ದೇಶದ ಮೊದಲ ಪ್ರಧಾನಿ ನೆಹರು ಅವರು. ಮಹಾತ್ಮ ಗಾಂಧಿ ಬಿಡಿ, ಕಾಂಗ್ರೆಸ್ ಅವರು ಮಹಾತ್ಮ ಗಾಂಧೀಜಿಗೆ ಬೆಲೆ ಕೊಡಲ್ಲ, ನಾವು ಬೆಲೆ ಕೊಡಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಅವರು ತ್ರಿಭಾಷಾ ಸೂತ್ರ ತಂದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ಮೋದಿ ತಂದಿದ್ರ? ಜವಾಹರ್ಲಾಲ್ ನೆಹರು ತಂದಿದ್ದು. ಇಂದಿರಾ ಗಾಂಧಿ ಒಂದು ಹೆಜ್ಜೆ ಮುಂದೆ ಹೋಗಿ ಇಂದಿರಾ ಗಾಂಧಿ ಇನ್ನೂ ಜೋರು ತಂದರು. ಇಂದಿರಾ ಗಾಂಧಿ ಅಂತೂ ಅಗ್ರೆಸಿವ್ ಈ ಹಿಂದಿ ವಿಚಾರವಾಗಿ. ಅವ್ರಿಗೂ ಬೆಲೆ ಇಲ್ವಾ? ಇಂದಿರಾ ಗಾಂಧಿಗೆ ಬೆಲೆ ಇಲ್ಲ, ನೆಹರುಗೆ ಬೆಲೆ ಇಲ್ಲ, ಮಹಾತ್ಮ ಗಾಂಧೀಜಿಗೆ ಬೆಲೆ ಇಲ್ಲ. ಅದ್ಯಾರೋ ಮನೆಗೆ ಮಗು ಹುಟ್ಟಿದ್ರೆ ಇಲ್ಲಿ ಸ್ವೀಟ್ ಹಂಚಿದ್ರಂತೆ, ಹಂಗೆ ತಮಿಳ್ನಾಡಲ್ಲಿ ಮಾಡಿದ್ದಾರೆ, ನಾವು ಮಾಡ್ತೀರಿ ಅಂತ ಅವರ ಇಂಟೆನ್ಷನ್.